Hello students, welcome to YouTube channel S4S Success for Students. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು SSLC 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಹೌ ಟು ಫೈಂಡ್ ದ ಮೀನ್ ಆಫ್ ದ ಫಾಲೋಯಿಂಗ್ ಡಾಟಾ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀವಿ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ, ಭಾಳ ಇಂಪಾರ್ಟೆಂಟ್ ಕ್ವಶನ್. ಸೊ ನಿಮಗೆ ಕೊಟ್ಟಿರ್ತಾರೆ ಕ್ಲಾಸ್ ಇಂಟರ್ವಲ್ ಮತ್ತು ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ. ಸೊ ಫಸ್ಟ್ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟ್ ಫಾರ್ಮುಲಾ ಬರಿತೀನಿ. ಸೊ ಮೀನ್ ಈಸ್ ಈಕ್ವಲ್ ಟು ಮೀನ್ ಅಂದರೆ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಬೈ ಸಿಗ್ಮಾ ಎಫ್ ಐ. ಸೊ ನೀವು ನೋಡ್ಬೋದು, ನಿಮಗೆ ಬರೀ ಎಫ್ ಗೊತ್ತು, ಬಟ್ ವಿ ಡೋಂಟ್ ನೋ ದ ಎಕ್ಸ್ ಐ ವ್ಯಾಲ್ಯೂ. ಸೊ ಒಂದು ಕಾಲಮ್ ಹಾಕ್ಕೊಳ್ರಿ ಎಕ್ಸ್ ಐ, ಮತ್ತು ಎಕ್ಸ್ ಐ ಆದಮೇಲೆ ಎಫ್ ಐ ಎಕ್ಸ್ ಐ ಅಂತ ಇನ್ನೊಂದು ಕಾಲಮ್ ಬೇಕು. ಸೊ ಫಸ್ಟ್ ಹೌ ಟು ಫೈಂಡ್ ಎಕ್ಸ್ ಐ ನೀವು ಏನು ಮಾಡ್ತೀರಾ ಅಂದರೆ, ಸೊ ಈ 2 ಕ್ಲಾಸ್ ಇದೆಯಲ್ಲ, ಎರಡು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿರಿ. 0 + 2 2, 2/2 ಅಂದರೆ 1, 4 + 2 6, 6/2 ಅಂದರೆ 3, 6 + 4 10, 10/2 ಅಂದರೆ 5. ಅದೇ ಥರ ಡಿಫ್ರೆನ್ಸ್ ನೋಡಿರಿ, 1 3 5, 5 ಆದಮೇಲೆ 7 9 11 13. ಈ ಥರ ಬರೀಬೋದು. ನೀವು ಪ್ರತಿಯೊಂದು ಸ್ಟೆಪ್ಪು ಅದೇ ಥರ ಆ್ಯಡ್ ಮಾಡಿ ಡಿವೈಡ್ ಬೈ ಮಾಡಿದರೆ ಸೇಮ್ ಬರುತ್ತೆ. ಈಗ ಎಫ್ ಐ ಎಕ್ಸ್ ಐ ಫಸ್ಟ್ ಮಲ್ಟಿಪ್ಲೈ, ಎಫ್ ಮತ್ತು ಎಕ್ಸ್ ಮಲ್ಟಿಪ್ಲೈ ಮಾಡಿ. 1 1 2 3 1 5 5 7 35, 9 6 54, 11 2 22, 13 3 39. ಓಕೆ, ಇಷ್ಟ ಆಯ್ತು ನಮಗೆ. ಕ್ಲಾಸ್ ನೋಡಲ್ ಎಫ್ ಎಕ್ಸ್ ಐ ಕಾಲಮ್ ಆಯಿತಾ. ನೆಕ್ಸ್ಟ್ ಈ ಫಾರ್ಮುಲಾ ಬಂದರೆ ಸಿಗ್ಮಾ ಎಫ್ ಐ ಎಕ್ಸ್ ಐ ಅಂತಿದೆ ಮತ್ತು ಸಿಗ್ಮಾ ಎಫ್ ಐ ಅಂತಿದೆ. ಸಿಗ್ಮಾ ಅಂದರೆ ಸಮೇಷನ್, ಸೊ ಎಲ್ಲ ಆ್ಯಡ್ ಮಾಡಬೇಕು ನೀವು. ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಅಂದರೆ ಎಲ್ಲ ಸಮ್ ಮಾಡಬೇಕು, ಆನ್ಸರ್ ಸಿಗುತ್ತೆ. ಆಮೇಲೆ ಸಮೇಷನ್ ಆಫ್ ಎಫ್ ಐ ಅಂದರೆ ಎಫ್ ವ್ಯಾಲ್ಯೂ ಎಲ್ಲ ಆ್ಯಡ್ ಮಾಡಬೇಕು. ಫಸ್ಟ್ ಎಫ್ ಆ್ಯಡ್ ಮಾಡೋಣ. 3 + 1 4, 4 + 5 9, 9 + 6 15, 17 20. ಎಷ್ಟು ಬಂತು? 20. ಸೊ ಈ ಕಡೆ ಆ್ಯಡ್ ಮಾಡಿದರೆ 6 + 1 7, 7 + 5 12, 17 21, 23 ಮತ್ತು 9 32. ನೆಕ್ಸ್ಟ್ 3 + 3 6, 6 + 5 11, 13 + 3 16, 162. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ 162 ಡಿವೈಡೆಡ್ ಬೈ 20, 2 ಇಂದ ಡಿವೈಡ್ ಮಾಡೋಣ. 2 10s 2 8s 1s 81/10. ಸೊ ಇನ್ನು ಡಿವೈಡ್ ಆದರೆ ಡಿವೈಡ್ ಮಾಡಿ, ಇಲ್ಲಾಂದರೆ ಈ ಥರ ಲಾಂಗ್ ಡಿವಿಷನ್, ನಾರ್ಮಲ್ ಡಿವಿಷನ್ ಮಾಡಿ. 81/10, 10 8s 80, 1 ಉಳಿತದ ರಿಮೈಂಡರ್. ಸೊ ಪಾಯಿಂಟ್ ಇಟ್ಟು 0 ತೊಗೊಳ್ರಿ, ಮತ್ತು 10 1s 8.1. ಸೊ ದೇರ್ಫಾರ್ ಮೀನ್ ಈಸ್ ಈಕ್ವಲ್ ಟು 8.1. ಸೊ 3 ಮಾರ್ಕ್ಸ್ ವೆರಿ ಈಸಿ. ಸೊ ನೀವು ಮನೇಲಿ ಪ್ರಾಕ್ಟೀಸ್ ಮಾಡಿ ಬೇರೆ ಬೇರೆ ಕ್ವಶನ್ಸ್ ತೊಗೊಂಡು. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ವಿ ವಿಲ್ ಬಿ ಗೋಯಿಂಗ್ ಟು ಡೂ ಮೋಡ್. ಸೊ ಮೋಡ್ ಆಲ್ಸೋ ನಿಮಗೆ ಚಾಯ್ಸಲ್ಲಿ ಇರ್ತದೆ. ಮೀನ್ ಮೀಡಿಯನ್ ಮೋಡ್, ಮೂರಲ್ಲಿ ಒಂದು ಪ್ರಾಬ್ಲಮ್ ಕೇಳ್ತಾರೆ. ಮೀನ್ ಮೀಡಿಯನ್ ಮೋಡಲ್ಲಿ ಮೂರಲ್ಲಿ ಒಂದು ಪ್ರಾಬ್ಲಮ್. ಮೀನ್ ಮೋಡ್ ಕೊಡ್ತಾರೆ, ಇಲ್ಲ ಮೋಡ್ ಮೀಡಿಯನ್, ಇಲ್ಲ ಮೀನ್ ಮೋಡ್, ಇಲ್ಲ ಮೀನ್ ಮೀಡಿಯನ್, ಆ ಥರ. ಸೊ 3 ಮಾರ್ಕ್ಸ್ ಕ್ವಶನ್. ಇದನ್ನು ಭಾಳ ಸಿಂಪಲ್ ಆಗಿದೆ. ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ ಅವ್ರು ಕೊಟ್ಟಿದ್ದಾರೆ. ಸೊ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಾವು ಏನು ಬರ್ಕೊಳ್ಳೋಣ, ಫಾರ್ಮುಲಾ. ಸೊ ಮೋಡ್ ಈಸ್ ಈಕ್ವಲ್ ಟು ಎಲ್ ಪ್ಲಸ್ F1 minus F0 divided by 2F1 minus F0 minus F2 into H. So this is the formula. ಸೊ ನಮಗೀಗ F1 F2 F0 ಮತ್ತು LH ಅಂದರೆ ಏನಂತ ಫೈಂಡ್ ಔಟ್ ಮಾಡಬೇಕು, ಆಮೇಲೆ ಬರಿತೀವಿ. ಸೊ ಇದೆಷ್ಟು ಈಸಿ ಅಂದರೆ ನಿಮಗೆ ಬೇರೆ ಒಂದು ಎಕ್ಸ್ಟ್ರಾ ಕಾಲಮ್ ಆ್ಯಡ್ ಮಾಡೋಕ್ಕಿಲ್ಲ. ಈಗ ನಾವು ಮೀನಲ್ಲಿ ಯಾವ ಥರ ಆ್ಯಡ್ ಮಾಡ್ತೀವಿ ಕಾಲಮ್, ಈ ಥರ ಯಾವ ಕಾಲಮ್ ಏನು ಆ್ಯಡ್ ಮಾಡಿಲ್ಲ. ಬಟ್ ಒಂದೇ ಒಂದು ಲಾಜಿಕ್ ಇಟ್ಕೊಳ್ರಿ. ಸೊ ಹೈಯೆಸ್ಟ್ ಫ್ರೀಕ್ವೆನ್ಸಿ ಈಸ್ F1. ಸೊ ಎಲ್ಲಕ್ಕಿಂತ ಜಾಸ್ತಿ ಯಾವ್ದು ನಂಬರ್ ಇದೆ ಇಲ್ಲಿ? 8. ಸೊ ದಿಸ್ ಈಸ್ F1. 1 ಮೇಲೆ ಇರೋದು 0, ಕೆಳಗಿರೋದು F2. ಸೊ F1 F0 F2. ಓಕೆನಾ? ಈಗ F1 ಅಲ್ಲಿ ಲೋಯರ್ ಲಿಮಿಟ್ ನೋಡ್ತೀರಾ ನೀವು, 3. ಸೊ 3 ಮತ್ತು 5 ಇದೆ. 3 ಏನಿದು ಲೋಯರ್ ಲಿಮಿಟ್ L. ಹೈಟ್ ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ H ಅಂದರೆ, ಸೊ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. 3L 1 ಹೋದರೆ 2, 5L 3 ಹೋದರೆ 2. ಯಾವ್ದಾರು 2 ನಂಬರ್ ಮೈನಸ್ ಮಾಡಿರಿ. ಸೊ ಹೈಟ್ ಎಷ್ಟು ಬಂದು ನಿಮಗೆ 2 ಬಂತು. ಸೊ ಸಿಂಪ್ಲಿಫೈ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ರಿ. ಹೇಳ್ರಿ ಯಾರಾದ್ರು ಒಬ್ರು ವ್ಯಾಲ್ಯೂಸ್. ಎಲ್ ಅಂದರೆ 3 ಪ್ಲಸ್ F1 8 ಮೈನಸ್ F0 7 ಡಿವೈಡೆಡ್ ಬೈ ಈ ಥರ ಬ್ರ್ಯಾಕೆಟಲ್ಲಿ 2 F1 ಅಂದರೆ 8 ಮೈನಸ್ F0 ಅಂದರೆ 7 F2 ಅಂದರೆ 2 ಇಂಟು H. H H ವಾಟ್ ಈಸ್ ದ ವ್ಯಾಲ್ಯೂ ಆಫ್ H? 2. H ಅಂದರೆ 2. ನೆಕ್ಸ್ಟ್ ಸೊ 3 ಪ್ಲಸ್ 8 ಮೈನಸ್ 7 ಅಂದರೆ 1 2 8s ಮೈನಸ್ 7 ಮೈನಸ್ 2. ಸೊ ಇಲ್ಲೂ ಅಷ್ಟೇ ನೀವು ಸಿಂಪ್ಲಿಫೈ ಮಾಡಬೇಕಾದ್ರೆ ಇಂಟು 2 ಸಿಂಪ್ಲಿಫೈ ಮಾಡುವಾಗ ಏನು ಮಾಡ್ತೀರಾ ಅಂದರೆ 1 ಡಿವೈಡೆಡ್ ಬೈ 16 7 ಹೋದರೆ
ನೈನ್ ನೈನಲ್ಲಿ 2 ಹೋದರೆ 7 7. ಸೊ ಸಪ್ರೇಟಾಗಿ ಸಪ್ರೇಟ್ ಮಾಡಿ. 16 7 ಹೋದರೆ 9, 9 7 ಹೋದರೆ 16 7 ಹೋದರೆ 9, 9 2 ಹೋದರೆ 7 ಇಂಟು 2. 3 ಪ್ಲಸ್ 2 1s 2/7. ಸೊ 2/7 ಸಪ್ರೇಟಾಗಿ ಡಿವೈಡ್ ಮಾಡ್ಕೊಳ್ರಿ. 2/7. ಭಾಳ ಜನ ಈ ಥರ ಡಿವಿಷನ್ ಮಾಡೋಕ್ಕೆ ಕನ್ಫ್ಯೂಸ್ ಮಾಡ್ಕೊತೀರಾ. ಸೊ ಡಿವಿಷನ್ 7ಅಲ್ಲಿ 2 ಹೋಗುತ್ತಾ? ಇಲ್ಲ. ಅಂದರೆ 080 ಪಾಯಿಂಟ್ ಆಗಿರಿ ಇಲ್ಲಿ 20 ಮಾಡ್ಕೊಳ್ರಿ. 7 2s 14, 6 ಉಳಿದಿದೆ. ಮೊದಲನೇ ಪಾಯಿಂಟ್ ಆಗಿದ್ರೆ 60 ಮಾಡ್ಕೊಳ್ರಿ. 7 7 49, 7 8 56. ಮತ್ತೆ 4 ಉಳಿದ ಸಾಕು. ಪಾಯಿಂಟ್ ಬಾದ್ಮೇಲೆ 2 ನಂಬರ್ಸ್ ಬರಲಿ. 3 ಪ್ಲಸ್ 0.28 ಎರಡು ಆ್ಯಡ್ ಮಾಡಿದರೆ 3.28. ದೇರ್ಫೋರ್ ಮೋಡ್ ಈಸ್ ಈಕ್ವಲ್ ಟು 3.28. ಇದು ಇಷ್ಟು ಭಾಳ ಸಿಂಪಲ್ ಆಗಿರ್ತದೆ. ಸೊ ನೀವು ಮೀಡಿಯನ್ ಏನಾದ್ರು ನಿಮಗೆ ಡಿಫಿಕಲ್ಟ್ ಆದರೆ ಮೀನ್ ಮತ್ತು ಮೋಡ್ ಎರಡು ಕಲ್ತ್ಕೊಂಡ್ರೆ ಸಾಕು. ಈಸಿಯಾಗಿ 3 ಮಾರ್ಕ್ಸ್ ನಿಮಗೆ ಪಕ್ಕಾ ಖಂಡಿತ ಬಂದೇ ಬರುತ್ತೆ. ಓಕೆ, ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.